ಹಲೋ ನಮಸ್ಕಾರ. ಒಂದು ಸಣ್ಣ ಫ್ಲಾಶ್ ಬ್ಯಾಕು ಭವಾನಿ ರೇವಣ್ಣ ಅವರದ್ದು. ನೀ ಸಾಯ್ಬೇಕಾಗಿತ್ತು ಬಸ್ಸಿಗೆ ಸಿಗಾಕೊಂಡು ನನ್ನ ಕಾಲ್ ಡ್ಯಾಮೇಜ್ ಮಾಡಕ್ತೀನಿ. ಅವನು ಕೊಡ್ತೀಯ 50 ಲಕ್ಷ ರಿಪೇರಿ ಮಾಡ್ಸಕ್ಕೆ ಬಂದು ನಿಂತಿರೋರು ಕೊಡಂಗಿದ್ರೆ ನ್ಯಾಯ ಮಾತಾಡಕ್ ಬನ್ನಿ. ಅವ್ನು ಸತ್ತೋಯ್ತಾನೆ ಅಂತ ಅವನ ಬಗ್ಗೆ ಯೋಚನೆ ಮಾಡ್ತಾ ಇದೆಯಲ್ಲ. 1.5 ಕೋಟಿ ರೂಪಾಯಿ ಗಾಡಿ ಅವನ್ ಡ್ಯಾಮೇಜ್ ಕೊಡ್ತಾನೆ. ಈಗ ಕಾರಲ್ಲಿ ಹೋಗ್ತಾ ಇದ್ರು, ಯಾವುದೊಂದು ಹಳ್ಳಿ. ಒಬ್ಬ ಹಳ್ಳಿ ಅವನು ಬೈಕಲ್ಲಿ ಬರ್ತಾ ಇರ್ತಾನೆ. ಸಡನ್ ಆಗಿ ಅಡ್ಡ ಬರ್ತಾನಂತೆ, ಬೈಕಿಗೆ ಕಾರ್ ಗುದ್ದುತ್ತೆ. ಇಮಿಡಿಯೇಟಾಗಿ ಕಾರಿಂದ ಇಳಿತಾರೆ ಭವಾನಿ ರೇವಣ್ಣ. ಬಾಯಲ್ಲಿ ಸುಸಂಸ್ಕೃತವಾದಂಥ ಪದಗಳು, ಆ ಮಗ ಈ ಮಗ ಎಲ್ಲ. ನೀ ಸತ್ರೆ ಸಾಯಿ, ನೀನು ಸತ್ರೆ ಸಾಯಿ. ನಂದು 1.5 ಕೋಟಿ ಗಾಡಿಗೆ ಅಡ್ಡ ಬಂದಿದ್ಯಾ? ನನ್ನ 1.5 ಕೋಟಿ ಬೆಲೆ ಬಾಳುವಂಥ ಗಾಡಿಗೆ ಅಡ್ಡ ಬಂದಿದ್ಯಾ? ಅಯ್ಯೋ 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 ಡ್ಯಾಮೇಜ್ ಆಗೋಯ್ತು, ಅಯ್ಯೋ ಡ್ಯಾಮೇಜ್ ಆಗೋಯ್ತು. ಏನು ತೋರಿಸೋದು. ಕಾರ್ ಸ್ಕ್ರಾಚ್ ಆಗಿರುತ್ತೆ. ನೀನು ಸತ್ರೆ ಸಾಯಿ ಬಡವಾ. ಕೆಲವು ಶಾಪಗಳು ಹೆಂಗಿರ್ತವೆ ಅಂದರೆ, ನಾನಿನ್ನು ಅದನ್ನೆಲ್ಲ ನಂಬಕ್ಕೆ ಹೋಗಲ್ಲ. ನನಗೆ ನನ್ನ ನಂಬಿಕೆಗಳೇ ಬೇರೆ ಇದೆ. ಆದರೂ ಒಂದು ಮಾತು ಹೇಳೋದು, ಕೆಲವರ ಕಣ್ಣೀರು ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ಭವಾನಿ ರೇವಣ್ಣ ಅವರು. ಇವತ್ತು 1.5 ಕೋಟಿ ಅಲ್ಲ, 100 ಕೋಟಿ ಖರ್ಚು ಮಾಡಿದ್ರೂ ಕೂಡ ತಮ್ಮ ಮಕ್ಕಳನ್ನು ಉಳಿಸ್ಕೊಳ್ಳುವಂಥ ಸ್ಥಿತಿಯಲ್ಲಿ ಅವರಿಲ್ಲ. ಪ್ರಜ್ವಲ್ ರೇವಣ್ಣ ಜೈಲಿಗೆ ಹೋಗಿ 1.5 ವರ್ಷ ಆಗೋಯ್ತು. ಸೂರಜ್ ರೇವಣ್ಣ ಬೇಲ್ ಮೇಲೆ ಹೊರಗಿದ್ದಾನೆ. ಇವ್ರುಗಳದ್ದು ಕೂಡ ಬೇಲ್ ಕಥೆನೆ. ಹೇಗಿತ್ತು ಇವರ ಪಾಪ್ಯುಲಾರಿಟಿಯ ರೇಟಿಂಗ್ಸ್, ಹೇಗೆ ಕುಸ್ತೋಯ್ತು. ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರ ಮೊಮ್ಮಕ್ಕಳ ಕತೆ. ಯಾರಿಗೂ ಇಂತಹ ಬದುಕು ಸಿಗೋದಿಲ್ಲ ಅಷ್ಟು ಸುಲಭಕ್ಕೆ. ನೇಮು ಫೇಮು, ಐಷಾರಾಮಿ ಜೀವನ, ಗೋಲ್ಡನ್ ಸ್ಪೂನು, ಅದ್ಭುತವಾದ ಬದುಕು, ಅದ್ರ ಜೊತೆಗೆ ಅಧಿಕಾರ, ಇವೆಲ್ಲವೂ ಕೈಗೆ ಸಿಕ್ಕಾಗ ಹೇಗಿರಬೇಕಾಗತ್ತೆ. ತಮಗೆ ಸಿಕ್ಕಂಥ ಅಧಿಕಾರ, ತಮಗೆ ಸಿಕ್ಕಂಥ ಐಷಾರಾಮಿ ಬದುಕು, ತಮಗೆ ಸಿಕ್ಕಂಥ ಅವಕಾಶವನ್ನೇ ಇವರು ದುರುದ್ದೇಶಕ್ಕೆ ಬಳಸ್ಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ಇವರು. ಅನೇಕ ಕಥೆಗಳು ಸಿಗ್ತವೆ. ಈ ವಿಡಿಯೋ ಆರಂಭದಲ್ಲಿ ಭವಾನಿ ರೇವಣ್ಣ ಅವರ ಕಾರ್ ಇನ್ಸಿಡೆಂಟ್ನ ಯಾಕೆ ಉದಾಹರಣೆ ತಗೊಂಡೆ ಅಂದರೆ, ಅಹಂಕಾರ ಮಿತಿ ಮೀರಿದಾಗ ಬಡವರ ಜೀವಕ್ಕಿಂತ ನಿನ್ನ ಕಾರು ಅಮೂಲ್ಯ ಆಯಿತು. ಇವತ್ತು ನಿಮ್ಮ ಕುಟುಂಬದ ಮಕ್ಕಳ ಜೀವನ ನಿಮ್ಮ ಕೋಟಿ ಹಣದಿಂದ ವಾಪಸ್ ಬರಲ್ಲ. ಯಾಕಂದರೆ ಅವ್ರು ಮಾಡಿದ ಪಾಪಕ್ಕೆ, ಅವ್ರು ಮಾಡಿದ ತಪ್ಪಿಗೆ ತಕ್ಕ ಶಿಕ್ಷೆಯನ್ನು ಅನುಭವಿಸ್ತಿದ್ದಾರೆ. ಈ ಪ್ರಜ್ವಲ್ ರೇವಣ್ಣ ಜೀವಾವಧಿ ಶಿಕ್ಷೆಗೀಡಾಗಿದ್ದಾರೆ. ಯಾವ ಕೇಸಲ್ಲಿ? ರೇಪ್ ಕೇಸಲ್ಲಿ. ಜೈಲಿಂದ ಹೊರಗೆ ಬರೋಂಗೇ ಇಲ್ಲ. ಇನ್ನೊಂದು 2 ಪ್ರಕರಣ ಬಾಕಿ ಇದೆ. ಒಂದು ಪ್ರಕರಣದಲ್ಲೇ ಈ ಶಿಕ್ಷೆ, ಇನ್ನೆರಡು ಪ್ರಕರಣದಲ್ಲೂ ಕೂಡ ಹೆಚ್ಚು ಕಮ್ಮಿ ಸಾಬೀತಾಗುವಂಥ ಎಲ್ಲ ಸಾಧ್ಯತೆ ಇದೆ. ಮೊದಲ ಪ್ರಕರಣ ಆಲ್ಮೋಸ್ಟ್ ಮಿಕ್ಕ 2 ಪ್ರಕರಣಕ್ಕೆ ಇನ್ಫ್ಲುಯೆನ್ಸ್ ಹಾಗೇ ಆಗ್ತದೆ. ಹೇಗಾದರೂ ಮಾಡಿ ಪ್ರಜ್ವಲ್ ರೇವಣ್ಣನ ಬಚಾವ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಇವರ ಪ್ರಯತ್ನ ಕೂಡ ಮುಂದುವರೆದಿದೆ. ಸಂತ್ರಸ್ತೆ 3 ವರ್ಷಗಳ ಕಾಲ ಮೌನವಾಗಿದ್ಲು. ಆನಂತರ 4 ಅತ್ಯಾಚಾರ ಪ್ರಕರಣಗಳನ್ನು ದಾಖಲಿಸಿದ್ದಾರೆ. ಅಶ್ಲೀಲ ಕೃತ್ಯ ನಡೆದ ನಂತರವೂ ಸಂತ್ರಸ್ತೆ 2023ರಲ್ಲಿ ಮತ್ತೆ ಪ್ರಜ್ವಲ್ ಅವರ ಗನ್ನಿಗಡ ತೋಟದ ಮನೆಗೆ ಹೋಗಿದ್ದರು. ಆ ಸಂದರ್ಭದಲ್ಲಿ ಆಕೆ ತೊಡುತ್ತಿದ್ದ ಬಟ್ಟೆಯನ್ನು ಯಾಕೆ ಮರಳಿ ತಂದಿಲ್ಲ, ಹೀಗೆ ಅನೇಕ ರೀತಿಯ ವಾದವನ್ನು ಮಂಡಿಸಿ ವಿಚಾರಣಾ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣನಿಗೆ ವಿಧಿಸಿರುವಂಥ ಅಜೀವ ಸೇರವಾಸ ಶಿಕ್ಷೆಯನ್ನು ರದ್ದು ಮಾಡಿ ಅವರಿಗೆ ಜಾಮೀನು ಕೊಡಬೇಕು ಅಂತ ಹೇಳಿಬಿಟ್ಟು ಅರ್ಜಿಯನ್ನು ಸಲ್ಲಿಸ್ತಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಸೋಮವಾರ ಅಂದರೆ ಮೊನ್ನೆ ಹೈಕೋರ್ಟ್ನಲ್ಲಿ ಬಲವಾಗಿ ಇದನ್ನು ವಿರೋಧ ಮಾಡಿದೆ. ಪ್ರಜ್ವಲ್ ಪರ ವಕೀಲರಾದ ಸಿದ್ಧಾರ್ಥ್ ಲೂತ್ರಾ ಅವರು ಪ್ರಸ್ತಾಪಿಸಿದ ರಾಜಕೀಯ ಪಿತೂರಿ ಎಂಬ ವಾದವನ್ನು ಸರ್ಕಾರ ತಳ್ಳಿಹಾಕಿದೆ. ಹರಿದಾಡಿದ ವಿಡಿಯೋಗಳಲ್ಲಿನ ಅಂಗಾಂಗ ಮತ್ತು ಬಟ್ಟೆಗಳ ಹೊಂದಾಣಿಕೆ ಹಾಗೂ ಸಂತ್ರಸ್ತೆಯ ಬಟ್ಟೆಯ ಮೇಲಿನ DNA ಪ್ರಜ್ವಲ್ DNAಗೆ ಹೊಂದಿಕೆಯಾಗಿದೆ, ಅದು ಸಾಬೀತು ಕೂಡ ಆಗಿದೆ ಅಂತ ಹೇಳಿಬಿಟ್ಟು ವಾದವನ್ನು ಮಂಡಿಸಿದರೆ ವಿಚಾರಣೆ ಮುಂದಕ್ಕೆ ಹೋಗಿದೆ. ಎಲ್ಲ ಅವಕಾಶಗಳಿದೆ ಈ ಕಾನೂನಲ್ಲಿ. ಊರಿಡೀ ತಮ್ಮ ಸಾಮಗ್ರಿಯನ್ನು ತೋರಿಸಿ ಎಲ್ಲವೂ ಸಾಬೀತಾಗಿದೆ. ತೀರ್ಮಾನಗಳು ಅದೇ ಆಧಾರದಲ್ಲಿ ಬಂದಿರೋದು. ಆದರೆ ನನ್ನ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅಪೀಲ್ ಹೋಗುವಂಥ ಅವಕಾಶ ಇದೆ. ಹಾಗಾಗಿ ಅವಕಾಶವನ್ನು ಉಪಯೋಗಿಸ್ಕೊಳ್ಬೋದು. ಬ್ಯಾಟಿಂಗ್ ಮಾಡ್ಬೋದು ಅಲ್ಲಿವರೆಗೂ, ಆದರೆ ಬೌಲಿಂಗ್ ಮಾಡೋರು ಕೂಡ ನಿಮ್ಮ ಜೊತೆಗೆ ಬರ್ತಾರೆ. ಅಷ್ಟು ಸುಲಭಕ್ಕೆ ನಿಮಗೇ ಬ್ಯಾಟಿಂಗ್ ಮಾಡೋದಕ್ಕೆ ಅವಕಾಶ ಕೊಡಲ್ಲ. ನೀವೇ ಬಾಲ್ ಹಾಕ್ಕೊಂಡು ನೀವೇ ಬ್ಯಾಟಿಂಗ್ ಮಾಡೋಕ್ಕಾಗಲ್ಲ. ಹಾಸನ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಮೇ 28, 2025ರಿಂದ ವಿಚಾರಣೆ ಆರಂಭವಾಗಿದೆ.
ಜುಲೈ 30, 2025 ತೀರ್ಪು ಮುಂದೂಡಿಕೆಯಾಗಿತ್ತು. ಈ ತೀರ್ಪು ಕೂಡ ಬರೋದು ಬಾಕಿ ಇದೆ. ಹಾಗೆ ಮೈಸೂರಿನ KR ನಗರದ ಮಹಿಳೆಯ ಮೇಲೆ ಅತ್ಯಾಚಾರ ಆರೋಪ ಜುಲೈ 18, 2025 ವಾದ ಮಂಡನೆ ಪೂರ್ಣ ಆಗಿದೆ. ತೀರ್ಪು ಕಾಯ್ದಿರಿಸಲಾಗಿದೆ, ಇನ್ನು ಹೊರಗೆ ಬಂದಿಲ್ಲ. ಒಟ್ಟು 3 ರೇಪ್ ಕೇಸಲ್ಲಿ 1 ಕೇಸಿಗೆ ಸಂಬಂಧಪಟ್ಟಾಗ ಮಾತ್ರ ತೀರ್ಪು ಹೊರಗೆ ಬಂದಿದ್ದು. ಆ ತೀರ್ಪು ಜೀವಾವಧಿ ಶಿಕ್ಷೆ. ಇನ್ನು 2 ಪ್ರಕರಣದಲ್ಲಿ 1 ಪ್ರಕರಣದ ವಿಚಾರಣೆ ನಡೀತಾ ಇದೆ, ಇನ್ನೊಂದು ಪ್ರಕರಣದ ವಿಚಾರಣೆ ಮುಗಿದೋಗಿದೆ. ತೀರ್ಪು ಮಾತ್ರ ಬಾಕಿ ಇದೆ. ಅದು ಯಾವ ಟೈಮಲ್ಲಿ ಬೇಕಾದರೂ ಹೊರಗೆ ಬರ್ತದೆ. ಈ ತೀರ್ಪು ಏನಿದೆ, ಮೊದಲ ಅತ್ಯಾಚಾರ ಕೇಸ್ನಲ್ಲಿ ಬಂದಿದ್ದೀರ ತೀರ್ಪು, ಅದನ್ನು ರದ್ದು ಮಾಡಿ ಅಂತ ಹೇಳ್ಬಿಟ್ಟು ಹೈಕೋರ್ಟ್ನಲ್ಲಿ ಮನವಿಯನ್ನು ಸಲ್ಲಿಸಿದ್ದಾರೆ. ಇಲ್ಲ ಆಗಿಲ್ಲ ಅಂದರೆ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಈ ಥರ ಫೈಟ್ ನಡೀತಾನೆ ಇರುತ್ತೆ. ಆದರೆ ಅಷ್ಟು ಸುಲಭಕ್ಕೆ ಬಚಾವಾಗಿ ಹೊರಗೆ ಬರೋದು ಸ್ವಲ್ಪ ಕಷ್ಟ ಇದೆ. ಯಾಕಂದರೆ ನ್ಯಾಯಾಧೀಶರುಗಳು ಕೂಡ ಅವರಿಗೆ ಇವೆಲ್ಲ ಅರ್ಥ ಆಗ್ತದೆ. ಅತ್ಯಾಚಾರ ಅಂದ್ರೇನು, ಅದರ ಸಂಕಟ ಅಂದ್ರೇನು, ಎಲ್ಲ ಎವಿಡೆನ್ಸ್ಗಳನ್ನು ನೋಡಿದ ಮೇಲೂ ಕೂಡ ಆತ ಪ್ರಭಾವಿ, ಚಿಕ್ಕ ವಯಸ್ಸು, ಉಜ್ವಲ ಭವಿಷ್ಯ ಇದೆ ಅಂತ ಯಾರು ಕೂಡ ಥಿಂಕ್ ಮಾಡಲ್ಲ. ಒಂದೊಳ್ಳೆ ಭವಿಷ್ಯವನ್ನು ಯಾಕೆ ಹಾಳು ಮಾಡ್ಕೊಂಡೆ, ನಿನಗೆ ಮಾತ್ರ ಅಲ್ಲ ಮುಂದಿನ ಪೀಳಿಗೆಗೆ ಇದು ಪಾಠ ಆಗಬೇಕು ಅನ್ನುವ ತೀರ್ಮಾನವನ್ನು ನ್ಯಾಯಾಧೀಶಗಳು ಆಲ್ಮೋಸ್ಟ್ ಮಾಡುತ್ತಾರೆ. ಇನ್ನು ಸೂರಜ್ ರೇವಣ್ಣ, ಪ್ರಜ್ವಲ್ ರೇವಣ್ಣ ಅವರ ತಮ್ಮ, ಜೂನ್ 22, 2024 JDS ಕಾರ್ಯಕರ್ತ ಒಬ್ಬ, ಕೇಸ್ ನಿಮ್ಗೆ ಅರ್ಥ ಆಗಿರ್ಬೋದು, ಕಾರ್ಯಕರ್ತ, ಆತನ ಮೇಲೆ ಅಸಹಜ ಲೈಂಗಿಕ ದೌರ್ಜನ್ಯ ಮಾಡಿ ಇದನ್ನು ಎಲ್ಲೂ ಹೇಳಬಾರ್ದು ಅಂತ ಹೇಳಿಬಿಟ್ಟು ಜೀವ ಬೆದರಿಕೆ ಆರೋಪವನ್ನು ಮಾಡಿದ್ದ ಅಂಥೇಳಿ ಹೊಳೆನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ FIR ದಾಖಲಾಗುತ್ತೆ. ಸಂತ್ರಸ್ತ 2021 ಈ ಘಟನೆ ನಡೆದಿದೆ ಅಂತ ಹೇಳಿಕೆಯನ್ನು ಕೊಡುತ್ತಾನೆ. ಜೂನ್ 23, 2024 14 ದಿನಗಳ ಜುಡಿಷಿಯಲ್ ಕಸ್ಟಡಿಗೆ ಸೂರಜ್ ರೇವಣ್ಣ ರವಾನೆಯಾಗಿದ್ದರು. ಆನಂತರ ಜಾಮೀನು ಪಡೆದು ಡಿಸೆಂಬರ್ 10, 2024 ಹೊರಗೆ ಬರ್ತಾರೆ. ಜೂನ್ 26, 2025 SIT ಏನೂ ಸಾಕ್ಷ್ಯಾಧಾರಗಳು ಇಲ್ಲ, ಸಾಕ್ಷಿಗಳ ಕೊರತೆ ಇದೆ ಅಂತ ಹೇಳಿಬಿಟ್ಟು B ರಿಪೋರ್ಟನ್ನು ಹಾಕಿದೆ. ಆದರೆ ಡಿಸೆಂಬರ್ 2025 ಅಂದರೆ ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ B ರಿಪೋರ್ಟನ್ನು ತಿರಸ್ಕರಿಸಿ ತನಿಖೆಯನ್ನು ಮುಂದುವರಿಸುವಂತೆ ಆದೇಶವನ್ನು ನೀಡಿದೆ. ಅಲ್ಲಿಗೆ ಸೂರಜ್ ಮತ್ತೆ ಸಂಕಷ್ಟಕ್ಕೆ ಸಿಲುಕೋದು ಗ್ಯಾರಂಟಿ. ಇದು 2ನೇ ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದು, ಅಸಹಜ ಲೈಂಗಿಕ ಕ್ರಿಯೆ. ಇದೇ ಡಿಸೆಂಬರ್ 29 ಒಳಗಡೆ ವರದಿ ಸಲ್ಲಿಸುವಂತೆ ನ್ಯಾಯಾಲಯ ಆದೇಶವನ್ನು ನೀಡಿದೆ, ತಾಕೀತನ್ನು ಮಾಡಿದೆ. ಇದು ಪರಿಸ್ಥಿತಿ ಪ್ರಜ್ವಲ್ ರೇವಣ್ಣ ಮತ್ತು ಸೂರಜ್ ರೇವಣ್ಣ. ಪ್ರಜ್ವಲ್ ರೇವಣ್ಣ ಅವರ ಇನ್ನೆರಡು ಪ್ರಕರಣ ಬಾಕಿ ಇದೆ. ಒಂದು ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಆಗಿದೆ, ಅದನ್ನು ರದ್ದು ಮಾಡಿ ಜಾಮೀನು ಕೊಡಿ ಅಂತ ಹೇಳ್ಬಿಟ್ಟು ಹೈಕೋರ್ಟಲ್ಲಿ ವಾದವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸೂರಜ್ ರೇವಣ್ಣ ಬೇಲ್ ಮೇಲೆ ಹೊರಗಿದ್ದಾನೆ. ಅಸಹಜ ಲೈಂಗಿಕ ಕ್ರಿಯೆ, ಪುರುಷನ ಜೊತೆ ಲೈಂಗಿಕ ದೌರ್ಜನ್ಯ ಮಾಡಿದ್ರು, ಬೆದರಿಕೆ ಹಾಕಿದ್ರು ಅನ್ನೋದು ಕಂಪ್ಲೇಂಟು. ಅದೇ ಥರ ಇನ್ನೊಂದು ಕೇಸ್ ಇದೆ, ಒಂದಲ್ಲ 2 ಕೇಸು ಅಸಹಜ ಲೈಂಗಿಕ ಕ್ರಿಯೆಗೆ ಸಂಬಂಧಪಟ್ಟಿದ್ದು. ಇನ್ನು 2ನೇ ಅಸಹಜ ಲೈಂಗಿಕ ಕ್ರಿಯೆಗೆ ಸಂಬಂಧಪಟ್ಟ ಹಾಗೆ B ರಿಪೋರ್ಟ್ ಹಾಕಿದ್ದು SIT. ಏನು ಸಾಕ್ಷಿ ಇಲ್ಲ ಇದರಲ್ಲಿ, ಎಲ್ಲ ಟೊಳ್ಳು ಪೊಳ್ಳು ಅಂತ. ಅವೆಲ್ಲ ಆಗಲ್ಲಪ್ಪ ನಿನ್ನ B ರಿಪೋರ್ಟ್ ಕತೆ ಅಂತೇಳಿ ರದ್ದು ಮಾಡಿ ತನಿಖೆ ಮುಂದುವರಿಸಿ ಡಿಸೆಂಬರ್ 29 ಒಳಗಡೆ ವರದಿ ಸಲ್ಲಿಸಿ ಅಂತ ತಾಕೀತು ಮಾಡಿದೆ. ಈಗ ಮತ್ತೆ ಸ್ಟಾರ್ಟಿಂಗ್ ಹೋಗ್ತೀನಿ. ಭವಾನಿ ರೇವಣ್ಣ ಅವರೇ, ಒಂದು ಕಾರು ಒಬ್ಬ ಬಡವನ ಬೈಕಿಗೆ ಗುದ್ದಿದಾಗ ಆ ಸಂದರ್ಭದಲ್ಲಿ ಒಬ್ಬ ಜನಪ್ರತಿನಿಧಿಯಾಗಿ, ಜನಪ್ರತಿನಿಧಿ ಅಂತಲೇ ಕರೆಯೋದು ನಿಮ್ಮನ್ನು, ಜನಪ್ರತಿನಿಧಿ, ರೋಡಲ್ಲಿ ಆಕ್ಸಿಡೆಂಟ್ಗಳೆಲ್ಲ ಆಗ್ತವಲ್ಲ, ಯಾರು ವಿನಾಕಾರಣ ಬಂದುಬಿಟ್ಟೇನೋ ಹೊಡೆಯಲ್ಲ, ಅದಕ್ಕೆ ಅದನ್ನು ಆಕ್ಸಿಡೆಂಟ್ ಅಂತ ಕರೀತಾರೆ. ಇಂಟೆನ್ಷನ್ ಅಲ್ಲ. ಹೆಂಗೆ ಗೊತ್ತು ನೀವು 1.25 ಕೋಟಿ ಕಾರೋ 2.25 ಕೋಟಿ ಕಾರೋ ಕನ್ಫ್ಯೂಸ್ ಆಯಿತು, ಅಡ್ಡ ಬಂದರೋ, ನಿಮ್ಮ ಕಾರಿಗೆ ಟಚ್ ಆಯಿತೋ, ಏನೊಂದು ಆಯಿತು, ನೋಡ್ಬೋದಿತ್ತು. ಡೆಂಟ್ ಆಗಿದೆ, ಸ್ಕ್ರ್ಯಾಚ್ ಆಗಿದೆ ಅಷ್ಟೇ. ಕಾರಿನ ಪುಡಿ ಪುಡಿಯಾಗಿ ಒಳಗಡೆ ಇದ್ದವರೆಲ್ಲ ಕೈ ಕಾಲು ಮುರ್ಕೊಂಡು ರಕ್ತ ಏನು ಹರಿದೋಗಿರಲಿಲ್ಲ. ಒಂದು ಸಣ್ಣ ಸ್ಕ್ರ್ಯಾಚು, ಮಾತು ತುಂಬ ದೊಡ್ಡದಿತ್ತು. ನೀನು ಸತ್ರ ಸಾಯಿ, ಬಹುಶಃ ಆತ ಸತ್ತಿರಲ್ಲ, ಆದರೆ ನಿಮ್ಮ ಕುಟುಂಬದ ಜೀವನ ಸತ್ತೋಯ್ತು. ಅದರ ಪರಿಣಾಮ ಅಂತಿದ್ದು ಹೇಳಲ್ಲ. ಇಲ್ಲಿ ರಾಜಕೀಯ ಪಿತೂರಿ ನಡೆದಿದೆ. ಪ್ರಜ್ವಲ್ ರೇವಣ್ಣನಿಗಾಗಲಿ ಸೂರಜ್ ರೇವಣ್ಣನಿಗಾಗಲಿ ಪ್ಯಾಂಟ್ ಬಿಚ್ಚಿ ಇವೆಲ್ಲ ಮಾಡಿ ಅದಾದಮೇಲೆ ನಾವು ರಾಜಕೀಯ ಪಿತೂರಿ ಮಾಡ್ತೀವಿ ಅಂತ ಯಾರಾದರೂ ಹೇಳಿದ್ರ? ಯಾರಾದರೂ ಪ್ಯಾಂಟಿನ ಜಿಪ್ಪು ಬಿಚ್ಚಿದ್ರ? ಕಾಂಗ್ರೆಸ್ನವರೋ ಅಥವಾ ಇನ್ನೊಬ್ಬರು? ನಿಮ್ಮ ಪ್ಯಾಂಟ್ ಬಿಚ್ಚಿದ್ಯಾರು? ನಿಮ್ಮ ಚಡ್ಡಿ ಬಿಚ್ಚಿದ್ಯಾರು? ಸೂರಜ್ ರೇವಣ್ಣ. ಹಿಂದೆ ಜಾರಕಿಹೊಳಿ ಪ್ರಕರಣದಲ್ಲಿ ಇದೇ ಆಗಿತ್ತು. ಪಿತೂರಿ ನಡೆದಿದೆ. ಪಿತೂರಿ ನೀವು ಪ್ಯಾಂಟ್ ಬಿಚ್ಚಿ ಅದು ಬಟಾ ಬಯಲಾದ ಮೇಲೆ ನಡೆಯುತ್ತೆ. ಪಿತೂರಿ ನಡಿಬೇಕಂತೇನಿಲ್ಲ, ಅದು ಬಟಾ ಬಯಲಾದ ಮೇಲೆ ನಿಮ್ಮ ನಾಶ ಆದಂಗೆ ಲೆಕ್ಕ. ಆದರೂ ಪಿತೂರಿ ನಡೀತು, ಮಾಡ್ತಾರೆ ಅಂತಲೇ ಇಟ್ಕೊಳ್ಳಿ. ರಾಜಕೀಯ ಲಾಭಕ್ಕೋಸ್ಕರ ಅದನ್ನು ಮಾಡೇ ಮಾಡ್ತಾರೆ. ಅವಕಾಶ ಸಿಕ್ಕಿದಾಗ ಅದನ್ನು ಎನ್ಕ್ಯಾಶ್ ಮಾಡೇ ಮಾಡ್ತಾರೆ. ಅದನ್ನೇ ರಾಜಕೀಯ ಅಂತ ಹೇಳೋದು. ಆದರೆ ಪ್ಯಾಂಟ್ ಬಿಚ್ಚಿದ್ದು ರಾಜಕಾರಣ ಅಲ್ವಲ್ಲ, ಅದನ್ನು ನೀವೇ ಬಿಚ್ಕೊಂಡಿದ್ದಲ್ವ.
ನೋಡೋಣ ಮುಂದಿನ ದಿನಗಳಲ್ಲಿ ಇವರು ನಾವು ಸಾಚ ಇದು ಷಡ್ಯಂತ್ರ ಅನ್ನೋದನ್ನು ಪ್ರೂವ್ ಮಾಡ್ತಾರ, ಆರೋಪ ಮತ್ತು ಕಳಂಕ ಮುಕ್ತರಾಗಿ ಹೊರ ಬರ್ತಾರ, ಕಾದೋಣ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.